ಅನ್ಯಾಯವನ್ನ ವಿರೋಧಿಸಿ ನಾಳೆ ಕರೆ ಕೊಟ್ಟಿರುವಂತ ಕರ್ನಾಟಕ ಬಂದ್ ಆಗತ್ತಾ ಆಗಲ್ವಾ? ಕರವೇ ಮುಖಂಡ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಹಲವು ಸಂಘಟನೆಗಳ ಸಭೆ ನಡೆದಿದೆ. ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಅಂತಲೇ ಹಲವು ಸಂಘಟನೆಗಳು ಹೇಳಿರೋದು. ವಾಟಾಳ್ ನಾಗರಾಜ್ ಕರೆ ನೀಡಿರುವಂತ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ, ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಬಂದ್ ಅನಿವಾರ್ಯತೆ ಇಲ್ಲ ಅಂತ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಆದ್ರೆ ನಾಳೆ ಬಂದ್ ಆಗತ್ತಾ ಇಲ್ವಾ? ಕನ್ನಡ ಸಂಘಟನೆಗಳಲ್ಲೇ ಸಾಕಷ್ಟು ಗೊಂದಲ ಇದೆ. ಪ್ರವೀಣ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಬಂದ್ ಮಾಡುವಂತ ಅನಿವಾರ್ಯತೆ ಇಲ್ಲ ಅಂತ ಕೇಳಿದ್ದಾರೆ. ನಾಳೆಯ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಸಾರಾ ಗೋವಿಂದ್ ಹೇಳಿದ್ದಾರೆ. ಯಾರು ಬಂದ್ ಮಾಡ್ತಾರೋ ಅವರು ಮಾಡ್ಲಿ, ನಾವಂತೂ ಭಾಗಿಯಾಗಲ್ಲ. ಬಂದ್ ಮಾಡೋ ಸ್ಥಿತಿ ಈಗಿಲ್ಲ ಅಂತ ಮಂಡ್ಯದಲ್ಲಿ ಸಾರಾ ಗೋವಿಂದ್ ಹೇಳಿಕೆ ನೀಡಿದ್ದಾರೆ. ನಾಳೆ ಕರೆ ಕೊಟ್ಟಿರುವಂತ ಕರ್ನಾಟಕ ಬಂದ್ ಕಾವೇರಿ ವಿಚಾರದಲ್ಲಿ ಮೊದಲೇ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಕಾವೇರಿ ಜಲಾನಯನ ಪ್ರದೇಶದ ಡ್ಯಾಂಗಳಲ್ಲಿ ನೀರಿಲ್ಲ. ಹೀಗಿರುವಾಗ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ. ಈಗಾಗಲೇ 4.5 TMC ನೀರು ಬಿಟ್ಟಾಗಿದೆ, ಹೆಚ್ಚುವರಿ 3.5 TMC ನೀರು ಬಿಟ್ಟಾಗಿದೆ. ನಮ್ಮಲ್ಲೇ ನೀರಿಲ್ಲ ಅಂತ ಬಂದ್ಗೆ ಕರೆ ಕೊಟ್ಟಿದ್ರು. ಅದಾದ ನಂತರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಯಿತು, ಜಲಾಶಯಗಳಲ್ಲಿ ನೀರು ಬಂತು. ಈಗ ಮತ್ತೆ 15.5 TMC ನೀರು ಬಿಡಬೇಕು ತಮಿಳುನಾಡಿಗೆ ಅನ್ನೋ ಆದೇಶ ಬಂದಿದೆ. ಈ ಆದೇಶ ಬರೋದಕ್ಕೂ ಮೊದಲೇ ಕರ್ನಾಟಕ ಬಂದ್ಗೆ ಹಲವು ಗೊಂದಲಗಳಿತ್ತು ಕನ್ನಡ ಸಂಘಟನೆಗಳಲ್ಲಿ. ಈಗ 15.5 TMC ನೀರು ತಮಿಳುನಾಡಿಗೆ ಹರಿದು ಹೋಗಬೇಕು ಅನ್ನೋ ಆದೇಶ ಬಂದ ನಂತರವೂ ಕೂಡ ಕರ್ನಾಟಕ ಬಂದ್ ಬಗ್ಗೆ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇರೋದು ನಮ್ಮ ಬೆಂಬಲ ಇಲ್ಲ. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಬಂದ್ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಅಂತ ಕನ್ನಡ ಸಂಘಟನೆಗಳು ಹೇಳ್ತಾ ಇರೋದು. ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಅಣೆಕಟ್ಟುಗಳಿಗೆ ಭೇಟಿಯನ್ನು ಕೊಟ್ಟು ಒಂದು ನಿಯೋಗವನ್ನು ಕಳಿಸಿ ಸತ್ಯತೆಯನ್ನ ತಿಳ್ಕೊಂಡು ಆಮೇಲೆ ಒಂದು ತೀರ್ಪನ್ನ ಕೊಡಬೇಕಾಗಿತ್ತು. ಅದನ್ನ ಕೊಡ್ಲಿಲ್ಲ. ನೀರು ಇರ್ಲಿ ಇಲ್ದೆ ಹೋಗ್ಲಿ, ನೀರು ಬಿಡಬೇಕು ಅಂತ ಹೇಳಿದ್ರು. ಅವತ್ತು ನಾವೆಲ್ಲ ಸೇರಿ ಇದೇ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಆದ್ರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲ್ದು ಧಾರಾಕಾರವಾಗಿ ಮಳೆ ಬಂದಿದ್ರಿಂದ ನೀರು ತಾನಾಗಿ ಹರಿದೋಯ್ತು. ಆಗ ನಾವು ಆ ಬೆಂಗಳೂರು ಬಂದನ್ನ ಕೈ ಬಿಟ್ಟು ಈಗಲೂ ಕೂಡ ಬೆಂಗಳೂರು ನಗರ ಬಂದ್ಗೆ ಕರ್ನಾಟಕ ಬಂದ್ಗೆ ನಾವಿಲ್ಲ. ಆದ್ರೆ ಪದೇ ಕರ್ನಾಟಕದ ಮೇಲೆ ನಿಮ್ಮ ದಬ್ಬಾಳಿಕೆ ಆದ್ರೆ ನಾವೇನು ಕರ್ನಾಟಕದ ಜನ, ಅದರಲ್ಲೂ ನನ್ನ ರೈತ ಬಾಂಧವರು ಗುಲಾಮ್ರ, ನೀವು ಹೇಳ್ದಂಗೆ ಕೇಳೋದಕ್ಕೆ ನಾವು ಗುಲಾಮ್ರ, ಅದು ಆಗೋದಿಲ್ಲ. ನಿನ್ನೆ ಒಂದು ತೀರ್ಪನ್ನು ಹೊರಡಿಸಿದ್ದೀರ. 12,000 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? 12,000 15 ದಿನ ಅಂದ್ರೆ ಎಷ್ಟಾಯ್ತು? ಸುಮಾರು 15 TMC ನೀರಾಯ್ತು. ಇಲ್ಲಿ ಎಲ್ಲಿದೆ ನೀರು? ಇವತ್ತು ನಾನು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ನೀರನ್ನ ಬಿಡಬೇಡಿ. ನೀವು ಒಂದು ತಜ್ಞರ ಒಂದು ಸಮಿತಿಯ ಜೊತೆ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ. ಮತ್ತೆ ಇದರ ಜೊತೆಗೆ ಮೇಕೆದಾಟ ಆಗಬೇಕು, ಮಹದಾಯಿ ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಆಗಬೇಕು. ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ. ಕೇಂದ್ರ ಸರ್ಕಾರ ನಾನು ಇವತ್ತಿಂದ ನೋಡ್ತಾ ಇಲ್ಲ, ಸುಮಾರು 35-40 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಕರ್ನಾಟಕವನ್ನ ಕಡೆಗಣಿಸಿಕೊಂಡೇ ಬಂದಿದ್ದಾರೆ. ಎಲ್ರಿಗೂ ನಾನು ಕೇಳ್ತಾ ಇದ್ದೀನಿ, ಭಾರತದ ಭೂಪಟದಲ್ಲಿ ಕರ್ನಾಟಕ ಇಲ್ವಾ? ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ? ಆರಿಸೋಗಿರುವಂತ ಸಂಸದ್ರೆ ನರ್ಸಂತವ್ರು ನೀವು, ನಿಮ್ಗೆ ಶಕ್ತಿ ಇಲ್ಲ, ರಾಜೀನಾಮೆ ಕೊಟ್ಟು ಬನ್ನಿ. ಕಳೆದ ನವೆಂಬರ್ ಅಂದ್ರೆ 1991ನೇ ಇಸ್ವಿನಲ್ಲಿ ಇದೇ ರೀತಿ ಹೋರಾಟ ಆದಂತ ಸಂದರ್ಭದಲ್ಲಿ ಅವತ್ತು ಮಂಡ್ಯದ ಗಂಡು ಅಂಬರೀಶ್ ಅವರು ಮಂತ್ರಿಯಾಗಿದ್ರು. ಮಂಡ್ಯ ಜನ ಅವ್ರನ್ನ ಒತ್ತಾಯ ಮಾಡಿದ್ರು, ನೀವು ಹೇಗೆ ಕಾವೇರಿ ತೀರ್ಪನ್ನ ಒಪ್ಕೋತೀರಾ ಅಂತ ಹೇಳಿದಾಗ ದೊಡ್ಡ ಮನುಷ್ಯ ರಾಜೀನಾಮೆ ಕೊಟ್ಟು ಡೆಲ್ಲಿಯಿಂದ ವಾಪಸ್ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.